G.K. Venkatesh introduced me to Rajkumarji first during the days of his acting in Ohileshwara. ಅದಕ್ಕೆ ಮುಂದೆ ಹಿ ವಾಸ್ ಸಿಂಗಿಂಗ್ ಹಿಮ್ಸೆಲ್ಫ್. ಅದರಲ್ಲೂ ಹಾಡಿದ್ದಾರೆ ಶರಣು ಶಂಭು ಶಿವ ಶರಣು ಶಂಭು ಅಂತ ಅವರೇ ಹಾಡಿದರು, ಕೆಲವು ಶ್ಲೋಕಗಳು ಹಾಡಿದರು. ನಾನು ಒಂದೇ ಒಂದು ಹಾಡು ಕೆಲವು ಶ್ಲೋಕಗಳು ನಾನು ಹಾಡಿದ್ದೀನಿ. ಈ ಇದರಲ್ಲಿ G.K. ವೆಂಕಟೇಶ್ ಹೇಳಿದ್ದಾರೆ, ಅವರು ಹೇಳಿದ್ರಂತೆ, ರಾಜ್ ಒಬ್ಬ ಹೊಸ ಹುಡುಗ ಬಂದಿದ್ದಾನೆ, ನ್ಯೂ ಚಾಪ್ ಹ್ಯಾಸ್ ಕಮ್, ಹಿ ಈಸ್ ಸಿಂಗಿಂಗ್ ವೆರಿ ನೈಸ್, ಐ ಹ್ಯಾವ್ ಗಾಟ್ ಎ ಲೈಕಿಂಗ್ ಫಾರ್ ಹಿಸ್ ವಾಯ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಹ್ಯಾಸ್ ಗಾಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೆಲಡಿ ಆ್ಯಂಡ್ ಮ್ಯೂಸಿಕ್. ಸೊ ನಿನಗಾಗಿ ಒಂದು ಹಾಡು ಹಾಡಿಸೋಣ ಅಂತ ನನಗೆ ಬೈಕೆ ಇದೆ, ಏನಂತೀಯ? ಶಿವಾಂತ ಜಮಾಯಿಸ್ಬಿಡು, ಅವ್ರದ್ದು ಅದೇ ಯಾವಾಗಲೂ ಮಾತು, ಶಿವಾಂತ ಜಮಾಯಿಸ್ಬಿಡು, ಹಾಡಿಸ್ಬಿಡೋದು ಅಂತ. ಅದು ಎಷ್ಟು ಹೌದಾ, ನನಗೆ ಆಶ್ಚರ್ಯ. ನನಗೆ ನನ್ನ ನಂತರನೇ ಗೊತ್ತು ಅವ್ರದ್ದು ದೊಡ್ಡ ಗಾಯಕರು ಅಂತ, ಅದ್ರ ಮುಂಚೆ ಗೊತ್ತಾಗಿಲ್ಲ. ಸೊ ಒಬ್ಬ ನಾಯಕ ಗಾಯಕರಿಗೆ ನಾನು ಹಾಡುವ ಒಂದು ಸಂತೋಷ ನನಗಿದೆ ಇವಾಗಲೂ. ಆ ಹಾಡು ನಾ ಪಾಪವದೇನ ಮಾಡಿದೆನು ಅಂತ ಬರುತ್ತೆ, ತುಂಬ ಮೆಲಡಿಯಸ್ ಸಾಂಗ್. ಇದು ರೆಕಾರ್ಡ್ ಆಯಿತು, ಚಿತ್ರೀಕರಣವಾಯಿತು, ಇವರಿಗೆ ಅದು ಹಾಕಿ ತೋರಿಸಿದ್ರಂತೆ. ಅವರು ಕಣ್ಣು ಮುಚ್ಕೊಂಡು ಹೇಳಿ, ವೆಂಕಟೇಶ ಎಲ್ಲಿ ಬಾಪ ಅಂತ. ಅವರಿಬ್ಬರು ಒಳ್ಳೆ ಗೆಳೆಯರು. ಎಂಥ ಗಂಟಲು ನನಗೆ ಕೊಟ್ಟಿಯಪ್ಪ. ಅವರು ಹಾಡುವಾಗ ನಾನೇ ಹಾಡೋ ನನಗೇ ಅನ್ನಿಸ್ತಾ ಇದೆ, ಜನರು ಅವಶ್ಯವಾಗಿ ಮೆಚ್ಚುತ್ತಾರೆ. ಇದೇ ನಡೆಯಲಿ, ಇನ್ಮೇಲೆ ಅವರೇ ಹಾಡಲಿ, ನಮಗೆ ಹಾಡೋಲ್ಲ ಅಂತ ನಿರ್ಧಾರವಾಗಿ ಆವತ್ತು ಹೇಳಿದವರು. ಆ ಮಾತು ಉಳಿಸ್ಕೊಂಡ್ರು ಹಲವಾರು ವರ್ಷಗಳು, 22 ಇಯರ್ಸ್ ಮೇಲೆ, 2 ದಶಕಗಳ ನಂತರ ಕೂಡ ನಾನು ಹಾಡ್ತಾನೇ ಇದ್ದೆ ಅವರಿಗೆ. ಎಲ್ಲ ಹಾಡುಗಳು ಹಿಟ್ಸು, ನವರಸ ನಾಯಕರಲ್ವಾ, ಅದರ ನವರಸ ಗೀತೆಗಳು ಹಾಡುವ ಒಂದು ಅದ್ಭುತವಾದ ಅವಕಾಶ ನನಗೆ ಸಿಕ್ಕಿದೆ ಅಂದರೆ ಥ್ಯಾಂಕ್ಸ್ ಟು ನಟ ಸಾರ್ವಭೌಮ ಆ್ಯಸ್ ವೆಲ್ ಆಸ್ G.K. ವೆಂಕಟೇಶ್. ಹಿ ವಾಸ್ ದ ಇಂಟ್ರೊಡ್ಯೂಸರ್, ದಟ್ಸ್ ರೈಟ್. ಕನಕದಾಸ, ಭಕ್ತ ಕನಕದಾಸ ಬಂದ ಮೇಲೆ ದಿ ಕಾಂಬಿನೇಷನ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ ಕನ್ನಡ ರಸಿಗರು. ಏನು ಎಂಥ ಇದು, ಅದೇ ತರಹ ಇದೆ, ಅದೇ ಆ ಸೂಟಾಗಲಿಕ್ಕೆ ಒಂದು ಕಾರಣ ರಾಜಕುಮಾರ ವಿಶಿಷ್ಟ ಸಂಗೀತ ಜ್ಞಾನ ಅಂತೀನಿ ನಾನು. ಯಾವ ಹೀರೋ ಆಗಲಿ ಸಂಗೀತ ಜ್ಞಾನ ಇರೋರಿಗೆ ಲಿಪ್ ಮೂಮೆಂಟ್ ಕೊಡೋದು ಈಸಿ. ಆ ಬೀಟ್ ಗೊತ್ತಾಗಬೇಕು, ಬೀಟಿಗೆ ಇದು ಬಂದರೆ ಅಲ್ಲೇ ಅದು ಅದೇ ಸ್ವಲ್ಪದು ಲೇಟ್ ಆದರೂ ಮುಂಚೆ ಬಂದರೂ ಕೂಡ ಲಿಪ್ಪು ಹೋಗಿಬಿಡುತ್ತೆ. ಆ ಕರೆಕ್ಟಾಗಿ ಆ ತಾಳದ ಜ್ಞಾನ ಇರುವವರೆಗೇ ಅದು ಸಾಧ್ಯವಾಗುತ್ತೆ. ಎಲ್ಲರಿಗೂ ಸಂಗೀತ ಜ್ಞಾನ ಅಷ್ಟು ಜ್ಞಾನ ಇರುತ್ತೆ, ಆದರೆ ಇವರು ಹಾಡುಗಾರರು ಬೇರೆ, ಸಂಗೀತಜ್ಞರು ಬೇರೆ. ಅದರಿಂದ ನನ್ನ ತಮ್ಮ ಎಸ್ ವಿ ರಾಮಾನುಜಮ್ ಅಂತ ಅವನು ಒಂದು ಪತ್ರ ಬರೆದು ಇಲ್ಲಿಂದಲ್ಲ ನನಗೆ, ಯಾರಪ್ಪ ಈ ದೊಡ್ಡ ನಟರು, ಅದರಲ್ಲಿ ನಾನು ಹಾಡಲಿಲ್ಲ ಆವಾಗ, ಬ್ಯಾಟ್ರ ಕಣ್ಣಪ್ಪ. ಅವನು ಮೆಚ್ಚಿದ್ರು, ನನ್ನ ತಮ್ಮ ಮೆಚ್ಚಿದ್ದು ಇವರು ಲಿಪ್ ಮೂಮೆಂಟು ಎಷ್ಟು ಚಂದವಾಗಿ ಕೊಟ್ಟಿದ್ದಾರೆ ಅಂದರೆ, ಅವರೇ ಹಾಡುವಂತೆ ಇದಪ್ಪ, ಆ ನಾಲಿಗೆ ಮೂವಿಂಗ್ ಎಲ್ಲ ಮಾಡೋದು ಅಂತ ಅವರೇ ಹಾಡ್ತಾ ಇದ್ದಾರೆ ಅಂತ ನಾನು ಹೇಳಿದಪ್ಪ. ಅದಕ್ಕೆ ಕಾರಣ ಅವರೇ ಒಳ್ಳೆ ಗಾಯಕರು, ಅದರಿಂದ ಸಾಧ್ಯವಾಗುತ್ತೆ, ಕರೆಕ್ಟಾಗಿ ಕೊಡ್ತಾರೆ ಅಂತ. ಆ ತರಹ ಕನಕದಾಸ ಬಂದ ಮೇಲೆ ಈ ಕಾಂಬಿನೇಷನ್ ಸುಸ್ಥಿರವಾಯಿತು. ವಾಟ್ ಈಸ್ ರಾಜ್ಕುಮಾರ್ಸ್ ಗ್ರೇಟ್ನೆಸ್, ಸ್ಪೆಷಲ್ ಗ್ರೇಟ್ನೆಸ್? ಹಿ ಹ್ಯಾಸ್ ಆ್ಯಕ್ಟೆಡ್ ಫಾರ್ ಎ ಸಾಂಗ್, ವೈ ನಾಟ್ ಆ್ಯಕ್ಟಿಂಗ್? ಅಭಿನಯಿಸದೇ ಅಭಿನಯಿಸಿದರು. ದಿಸ್ ಈಸ್ ದ ವೆರಿ ಗ್ರೇಟ್ ಥಿಂಗ್ ವಿಚ್ ಅಬ್ಸರ್ವ್ಡ್. ಸೋ ಮೆನಿ ಪೀಪಲ್ ಮೈಟ್ ನಾಟ್ ಹ್ಯಾವ್ ನೋಟಿಸ್ಡ್ ಇಟ್. ದಟ್ ಈಸ್ ದ ಪಿಕ್ಚರ್ ಸಾಂಗ್, ಬದುಕಿದೆನು 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 ಭವಯನಗೆ ಹಿಂಗಿತು. ಇದು ಅದು ಪಾರವಶ್ಯ. ಕಾರಣ ಕನಕದಾಸರಿಗೆ ಅದಕ್ಕೆ ಮುಂದೆಯೇ ಮನಸ್ಸಿನಲ್ಲಿ ದೇವರ ದರ್ಶನ ಸಿಗುತ್ತೆ ಬೈ ಹೀಸ್ ಮೆಡಿಟೇಷನ್ ಹೇಳ್ತೀನಿ. ಆ ಪಾರವಶ್ಯದಲ್ಲಿ ಇವರು ನಡೆಯುತ್ತಾ ಹಾಡುತ್ತಾರೆ ಈ ಹಾಡು. ಒಂದು ಚೂರು ಭಾವನೆ ಬದಲಾಯಿಸಲಿಲ್ಲ, ಮುಖದ ಭಾವನೆ, ಅದು ಅವ್ರದ್ದು ದಡ್ತಾನಲ್ಲಿ. ಆ ಪಾರವಶ್ಯದಲ್ಲಿ ಯಾವುದೂ ಇರೋಲ್ಲ. ಬದುಕಿದೇನು ಅಷ್ಟೇ ಮೂಮೆಂಟ್, ಅಲ್ಲ, ನೋ ಅದರ್ ಎಕ್ಸ್ಪ್ರೆಷನ್ ಸ್ಪೆಷಲ್ ಈ ಥರ ಇದೆಲ್ಲ ಇಲ್ಲ. ಹಾಗೆಯೇ ನಡೆಯುತ್ತಾ ಎಂಟೈರ್ ಸಾಂಗ್ ಹಿ ಆ್ಯಕ್ಟೆಡ್ ಲೈಕ್ ದಟ್ ವಿತೌಟ್ ಆ್ಯಕ್ಟಿಂಗ್ ವಿತೌಟ್ ಆ್ಯಕ್ಟಿಂಗ್. ಇದಕ್ಕೆ ಇನ್ನೊಂದು ಉದಾಹರಣೆ, ಭಕ್ತ ಕುಂಬಾರ ಲೀಲಾವತಿರವರು, ರಾಜ್ಕುಮಾರ ಕೋಟಿ
ಆ ವಿಗ್ರಹವನ್ನು ಇದು ಮಾಡೋ ಇದರೊಳಗಡೆ ಒಂದು ಜಗಳ ನಡೆಯುತ್ತಲ್ಲ, ಕೆಲವು ಮರೆಯಲಾಗದ ಸನ್ನಿವೇಶಗಳು ಈ ತರಹ. ಎರಡು ಕನಸು, ಒಂದು ನಮ್ಮ ಒಳ್ಳೆಯದ ಏನು ಕೋಟಿಯಲ್ಲಿ ಆ್ಯಕ್ಟ್ ಮಾಡಿದ ರಾಜ್ಕುಮಾರ್ ಕಲ್ಪನಾ ಇಬ್ಬರು ಕೂಡ. ಅದರಲ್ಲಿ ಇವರು ಸ್ಕೂಟರ್ನಲ್ಲಿ ಜಾಲಿಯಾಗಿ ಬರ್ತಾ ಇರ್ತಾರೆ ಸ್ಟಾರ್ಟಿಂಗು. ಆದರೆ ಅದರಲ್ಲಿ ಏನಾಗುತ್ತೆ, ಅವ್ರು ಹೋಗ್ತಾ ಹೋಗ್ತಾ ಅಕಸ್ಮಾತಾಗಿ ಒಬ್ಬ ಹುಡುಗಿ ಬರ್ತಾ ಇರ್ತಾಳೆ ತಲೆಯಲ್ಲಿ ಫೋಟೋ ಇಟ್ಕೊಂಡು. ಇವರು ಗುರುಗುಟ್ಟು ನೋಡ್ತಾ ಇರ್ತಾರೆ ಅವಳನ್ನೇ. ಯಾಕಂದರೆ ಹಿ ಈಸ್ ನಾಟ್ ಸೀಯಿಂಗ್ ದಟ್ ವುಮನ್, ಹಿ ಈಸ್ ಸೀಯಿಂಗ್ ಹಿಸ್ ಬಿಲವೆಡ್. ಮಂಜುಳಾ ಅಂತ ತಿಳ್ಕೊಂಡಿವರು ಹಾಗೇ ನೋಡ್ತಾ ಇರುವಾಗ ಅವಳು ಸ್ವಲ್ಪ ಅಂತಾಳೆ. ಅನ್ನುವಾಗ ನೋಡಿ ಈ ಆ್ಯಕ್ಷನ್ ಕೊಟ್ಟಿದ್ದಾರೆ ನೋಡಿ, ಈಗ ಕೂಡ ನನಗೆ ಆ ಫಲಕಾಂಕರ ಬರುತ್ತೆ. ಅದು ಎಂಥ ರಿಯಾಕ್ಷನ್, ಆ್ಯಕ್ಷನ್ಗೆ ರಿಯಾಕ್ಷನ್ ಬೇಕು, ತುಂಬ ಗ್ರೇಟ್. ಅದು ತರಹ ಬಾಡಿ ಹೋದ ಬಳ್ಳಿಯಿಂದ ಎಂಥ ಹಾಡು ಅಂದರೆ, ಅದು ಹಾಡ್ತಾ ಆ ನೆನಪಿನಲ್ಲಿ ಇದ್ದೇ ಇರ್ತಾರೆ. ಇಲ್ಲಿ ಕ್ಲಾಸ್ ರೂಮ್ನಲ್ಲಿ ಹಾಡ್ತಾ ಇರ್ತಾರೆ. ಒಂದು ಜರ್ಕ್, ಈ ಜರ್ಕ್ಸ್ ಈಸ್ ಎ ಸ್ಪೆಷಲಿಸ್ಟ್. ಎಲ್ಲಿ ಬೇಕೋ ಅಲ್ಲಿ, ಅನಾವಶ್ಯವಾದ ಜಾಗದಲ್ಲಿ ಕೊಟ್ಟರೆ ಅಸಹ್ಯವಾಗಿರುತ್ತೆ. ಅಲ್ಲಿ ಎಲ್ಲಿ ಬೇಕಾದ ಆ ಟೈಮಿಂಗ್ ಸೆನ್ಸ್ ಇದ್ದ ಮಹಾನೀರಿಗೆ. ಸಂಪತ್ತಿಗೆ ಸವಾಲು ಎಂಬ ಚಿತ್ರದಲ್ಲಿ ಒಂದು ಅದ್ಭುತವಾದ ಹಾಡು ಹಾಡಿಬಿಟ್ರವರು ರಾಜ್ಕುಮಾರ್ ತಾನಾಗಿ, ಎಲ್ಲರ ಒತ್ತಾಯದಿಂದ. ಇಲ್ಲಾಂತ ಬೇಡ ಅಂತಲೇ ಇದ್ದರು. ಒಂದು ಹಾಡು ಹಾಡಿದ್ರೆ ಅದು ದೊಡ್ಡ ಹಿಟ್ಟಾಯಿತು, ಯಾರೇ ಕೂಗಾಡಲಿ. ನಾನು ಕೂಡ ನಂತರ ಕೆಲವು ವೇದಿಕೆಯಲ್ಲಿ ಹಾಡ್ತಾ ಇದ್ದೆ. ಅದು ದೊಡ್ಡ ಹಿಟ್ಟಾದ ಮೇಲೆ ಎಲ್ಲರೂ ಸರ್ ನೀವೇ ಹಾಡಬಹುದು ಅಂತ. ಆದರೂ ಕೂಡ ಹಲವಾರು ವರ್ಷಗಳು ಒಂದು ಹಾಡು ನನಗೆ ಮೀಸಲು, ಒಂದೊಂದು ಚಿತ್ರದಲ್ಲೂ. ಆ ಥರ ಅವರು ದೊಡ್ಡ ಔದಾರ್ಯದಿಂದ ಅದು ಕೂಡ ಮಾಡ್ತಾಯಿದ್ರು. ಒಂದು ದಿನ ನನ್ನ ಅನುಭವಗಳಲ್ಲಿ ಮರೆಯಲಾಗದ ಅನುಭವ, ಟಿ ವಿ ನೋಡ್ತಾ ಇರುವಾಗ, ಉದಯ ಟಿ ವಿನಲ್ಲೂ ಉಷಾ ಚಾನಲ್ನಲ್ಲೂ ವರಿಸೆಯಾಗಿ ಒಂದು 14 ಗೀತೆಗಳು ಬರ್ತಾನೇ ಇವೆ. ರಾಜ್ಕುಮಾರ್ ಅವರೇ ಸ್ವತಃ ಹಾಡಿದ ಗೀತೆಗಳು. ಅದರಲ್ಲಿ ಎಲ್ಲ ತರಹ ಗೀತೆಗಳು ಹಾಡಿದ್ದಾರೆ. ನಾನು ಐಟೆ ಕೂತ್ಕೊಂಡು ಒಂದು ಪತ್ರ ಬರೆದ್ಬಿಡಿ ಅವರಿಗೆ, ನಿಮ್ಮಂಥ ನಾಯಕ ಗಾಯಕರಿಗೆ ಹಾಡುವ ಭಾಗ್ಯ ನನಗೆ ತಲುಪಿದೆ, ನನಗೆ ತುಂಬ ಸಂತೋಷವಾಗಿದೆ, ನಿಮಗೆ ಧನ್ಯವಾದಗಳು, ಥ್ಯಾಂಕ್ಸ್, ಕೃತಜ್ಞತಾಭಿನಂದನೆಗಳು ಅಂತ ಬರೆದು. ಪ್ರಸಾದ್ ಸ್ಟುಡಿಯೋನಲ್ಲಿ ಯಾವುದೋ ಶೂಟಿಂಗ್ ಏನೋ ನಡೀತಾ ಏನೋ ನೆನಪು. ನಾನು ಹೋಗಿ ಅಲ್ಲಿ, ಸಾಹೇಬ್ರೇ ಈ 14 ಹಾಡುಗಳು ಕೇಳಿದ್ದೀವಿ ಮನಸ್ಸಿಯಾಗಿ, ಎಂಥ ಚಂದವಾಗಿ ಹಾಡಿದ್ದೀವಿ. ಅವರು ಆಡಿದ ಮಾತು ಇವತ್ತಿಗೂ ನನಗೆ ನೆನಪು, ಆಶ್ಚರ್ಯವಾಯಿತು. ಅಂತಹ ದೊಡ್ಡ ನಾಯಕರು ಒಬ್ಬ ಹಿಂದಿನ ಗಾಯಕನಿಗೆ ಆ ಮಾತು ಹೇಳಬೇಕಾಗಿಲ್ಲ, ಆದರೂ ಹೇಳಿಬಿಟ್ರು. ಏನು ಹೇಳಿದರು ಗೊತ್ತಾ? ಎಲ್ಲ ನೀವು ತೋರಿದ ದಾರಿ ಬೇರೇನಿದೆ ಅಂದರು. ಏನಪ್ಪ ಇವರು, ಇಂಥ ಜನ ಇವರು. ಆಶ್ಚರ್ಯವಾಯಿತು ನನಗೆ ನಿಜವಾಗಲ್ಲ. ನಾನು ಹಾಡುಗಾರಿಕೆ ಅವರಿಗೆ ಎಷ್ಟಿಷ್ಟ ಅಂತ ಆವತ್ತೇ ತಿಳಿಯಿತು ನನಗೆ. ಒನ್ಸ್ ಐ ವಾಸ್ ಕಮಿಂಗ್ ಫಾರ್ ಎ ರೆಕಾರ್ಡಿಂಗ್. ಹಿ ವಾಸ್ ಟಾಕಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಅಟ್ ದಿ ರೆಕಾರ್ಡಿಂಗ್ ಥಿಯೇಟರ್. ಹೊರಗಡೆ ಕೂತ್ಕೊಂಡು ಕೆಲವು ಜನ ಕೂತ್ಕೊಂಡಿದ್ದಾರೆ. ನಾನು ದೂರದಿಂದ ಬರ್ತಾ ಇದ್ದೀನಿ. ಇವರನ್ನು ನೋಡಿ ಸರಿ ನಮಸ್ಕಾರ ಮಾಡಿ, ಅದು ನೋಡಿ ನನ್ನ ಶರೀರ ಇಲ್ಲಿದೆ, ಶಾರೀರ ಅಲ್ಲಿಂದ ಬರ್ತಾ ಇದೆ. ನನಗೆ ಆಶ್ಚರ್ಯವಾಯಿತು. ನನಗೆ ಕೇಳಿಸುವಂತೆ ಹೇಳಿದರು, ಶಾರೀರ ಬರ್ತಾ ಇದೆ ನೋಡಿ ನೋಡಿ ಎಂಥ. ಅದು ಕನ್ನಡ ಉಚ್ಚಾರಣೆ ಇನ್ನೊಂದು ಎಂಥ ಮಾತಾಡಬೇಕು. ಆ ಥಕಾರ ಇದೆಲ್ಲ ಸ್ಪಷ್ಟವಾಗಿ ಖಚಿತವಾಗಿ, ಮಹಾಪ್ರಾಣ ಅಲ್ಪಪ್ರಾಣ ಎಲ್ಲ ಇದು ಮಾಡೋದು, ಆ ಆ್ಯಕ್ಸೆಂಟು ಆ ತರಹ ಇದೆ ನೋಡಿ. ಆ ಕನ್ನಡತನವಿದೆ ಅವರ ಮಾತಿನಲ್ಲಿ. ಎನ್ ಆರ್ಟಿಸ್ಟ್ ಲೈಕ್ ರಾಜ್ಕುಮಾರ್ ಈಸ್ ಎ ಗ್ರೇಟ್ ಎಸೆಟ್ ಫಾರ್ ಎನಿ ನೇಷನ್, ಫಾರ್ ಎನಿ ನೇಷನ್. ಯಾವ ದೊಡ್ಡ ಕಲಾವಿದರಾದರೂ ಸರಿ, ಸಾಧಾರಣ ಕಲಾವಿದರು ಸರಿ, ಒಳ್ಳೆ ಪ್ರತಿಭೆ ಇದ್ದರೆ ಸಾಕು. ಹಿ ಯೂಸ್ ಟು ಆಲ್ವೇಸ್ ಅಪ್ರಿಷಿಯೇಟ್ ಆ್ಯಂಡ್ ಎಂಕರೇಜ್. ಇದು ಬರೀ ಸುಳ್ಳು ಮಾತು ಹೇಳ್ತಾ ಇಲ್ಲ, ನನ್ನ ಅನುಭವದಲ್ಲಿ ನೋಡಿದ ಮಾತು, ಅನುಭವಿಸಿದ ಮಾತು ಹೇಳ್ತಾ ಇದ್ದೆ. ಸೊ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವರನಟ, ನಟ ಸಾರ್ವಭೌಮ, ಬಂಗಾರದ ಮನುಷ್ಯ, ದೇವತಾ ಮನುಷ್ಯ ಅಂತ ಎಲ್ಲ ಆ ಹೆಸರುಗಳೆಲ್ಲ ಅವರಿಗೆ ಸೂಟ್ ಆಗುತ್ತೆ. ಆ ತರಹ ಒಂದು ಧನ್ಯ ಜೀವನವನ್ನು ನಡೆಸಿದ ಮಹಾನುಭಾವರು. ಅವರಿಗೆ ಯಾವಾಗಲೂ ನಾನು ಚಿರಋಣಿ. ಹೇಳಿದ ಜನ್ಮದಲ್ಲೂ ನೆನಪಿಟ್ಕೊಳ್ಕೋಬೇಕು.
ಅದು ಇದೆಲ್ಲ ನಾನು ಹೇಳಿದ್ದಿಲ್ಲ, ಜನ್ಮ ಜನ್ಮದ ಅನುಬಂಧನೇ ಇದು. ಅದು ಅದು ಯಾವಾಗಲೂ ಇರುತ್ತೆ, ಇರಬೇಕು ಅದು.